5 ಮಿನಿಟ್ ಟ್ರಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಟ್ರಾನ್ಸ್ಲೇಷನ್ ಆ್ಯಪ್ನ ಹೇಗೆ ಇದನ್ನು ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಉಪಯೋಗಿಸೋದನ್ನು ತೋರಿಸ್ಕೊಟ್ಟಿದ್ದೆ ಪಾರ್ಟ್ 1 ವಿಡಿಯೋದಲ್ಲಿ. ಪಾರ್ಟ್ 2 ವಿಡಿಯೋದಲ್ಲಿ ಇದು ಹೇಗೆ ಉಪಯೋಗಿಸೋದು ಅಂದರೆ ನಮಗೆ ಕಮೆಂಟ್ಸ್ ಬಂದಿರುತ್ತಲ್ಲ ಯೂಟ್ಯೂಬ್ ಚಾನಲಲ್ಲಿ, ಕಮೆಂಟ್ಸ್ನ ಈಗ ಹಿಂದಿಯಲ್ಲಿ ಬಂದಿರುತ್ತೆ ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಬಂದಿರುತ್ತೆ, ಅದನ್ನು ಹೇಗೆ ನಮ್ಮ ಭಾಷೆ ಕನ್ವರ್ಟ್ ಮಾಡ್ಕೊಂಡು ನೋಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನಮಗೆ ಕಮೆಂಟ್ಸಲ್ಲಿ ಏನು ಬಂದಿರುತ್ತಲ್ಲ ಆ ವರ್ಡ್ನ, ಅಂದರೆ ಹಿಂದಿಯಲ್ಲಾಗಿರ್ಬೋದು, ಸ್ಪ್ಯಾನಿಷ್ ಯಾವ ಭಾಷೆನ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನಾವು ಇಟ್ಕೋಬೇಕು ಫ್ರೆಂಡ್ಸ್. ಒಂದು ಗ್ಯಾಲರಿಲಿ ಸೇವ್ ಆಗಿರುತ್ತೆ ಅದು. ಈಗ ನೋಡಿರಿ ಫ್ರೆಂಡ್ಸ್ ಟ್ರಾನ್ಸ್ಲೇಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಟ್ರಾನ್ಸ್ಲೇಷನ್ ಆ್ಯಪ್ನ ಈ ಥರ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಮ ಎಡಗಡೆ ಸೈಡ್ ಕನ್ನಡ ಅಂತ ಕಾಣ್ತಿದೆಯಲ್ಲ, ಅಂದರೆ ನಾವಿಲ್ಲಿ ಯಾವ ಟೈಪ್ ಮಾಡ್ತೀವೋ ಆ ಭಾಷೆ ಅದರಲ್ಲಿ ಬರುತ್ತೆ ಅಂತ ಫ್ರೆಂಡ್ಸ್. ನಿಮ್ಮ ಎಡಗಡೆ ಭಾಗದಲ್ಲಿ ಇರೋದು ಟೈಪ್ ಮಾಡೋದು, ಬಲಗಡೆ ಭಾಗದಲ್ಲಿ ಯಾವ ಭಾಷೆಗೆ ಕನ್ವರ್ಟ್ ಆಗಬೇಕು ಅಂತ ಇರೋದು ಫ್ರೆಂಡ್ಸ್. ನಿಮ್ಮ ಎಡಗಡೆ ಕಾಣುತ್ತಲ್ಲ ಕನ್ನಡ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡೈರೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಮ್ರಾ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಂಪೋರ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವುದನ್ನು ಸ್ಕ್ರೀನ್ಶಾಟ್ ಹೊಡೆದು ತೆಗೆದಿಟ್ಕೊಂಡಿರ್ತೀರಲ್ಲ ಫ್ರೆಂಡ್ಸ್, ಅದನ್ನು ಇಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್. ಅಂದರೆ ಟೈಪ್ ಅಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ನನಗೆ ಈ ಥರ ಹಿಂದಿಯಲ್ಲಿ ಬಂದಿತ್ತು ಫ್ರೆಂಡ್ಸ್, ನನಗೆ ಅರ್ಥ ಆಗ್ತಿರಲಿಲ್ಲ, ಸೊ ಇದೆಲ್ಲ ಸೆಲೆಕ್ಟ್ ಆಲ್ ಅಂತ ಕೊಡಿ. ಕೊಟ್ಟ ಮೇಲೆ ಇಲ್ಲಿ ಆರೋ ಮಾರ್ಕ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈಗ ಇದು ಮರಾಠಿ ಅಂತ ತೋರಿಸ್ತಿದೆ, ಇದು ಯಾವ ಲ್ಯಾಂಗ್ವೇಜ್ ಅಂತ ತೋರಿಸುತ್ತೆ. ಪ್ಲಸ್ ಈಗ ಇಂಗ್ಲೀಷಲ್ಲಿ ನಮಗೆ ಕನ್ವರ್ಟ್ ಆಗಬೇಕು ಅಂತ ನಾನು ಬಯಸಿದ್ದೆ, ಅಂದರೆ ನಮ್ಮ ಬಲಗಡೆ ಸೈಡ್ ಇಂಗ್ಲೀಷ್ ಇರೋದ್ರಿಂದ ಇಂಗ್ಲೀಷಿಗೆ ಕನ್ವರ್ಟ್ ಆಗಬೇಕು ಅಂತಿದೆ. ಸೊ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್, ವೆರಿ ನೈಸ್ ಅಂತ ಬಂದಿದೆ ಫ್ರೆಂಡ್ಸ್. ನಂದು ರಂಗೋಲಿ ಚಾನಲ್ ಇತ್ತು, ಅದಕ್ಕೆ ಇದು ಬಂದಿತ್ತು ಫ್ರೆಂಡ್ಸ್ ಕಮೆಂಟು. ಹಾಗಾಗಿ ನಂಗೆ ಅರ್ಥ ಆಗಲಿಲ್ಲ ಇದು ಯಾವ ಭಾಷೆ ಅಂತ, ಹಾಗಾಗಿ ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಈ ಥರ ಮಾಡಿದೆ ಫ್ರೆಂಡ್ಸ್. ಇದು ಸಪೋಸ್ ಇಂಗ್ಲೀಷ್ ಅಂತಿದೆಯಲ್ಲ, ಕನ್ನಡ ಅಂತಂದರೆ ತುಂಬ ಚೆನ್ನಾಗಿದೆ ಅಂತ ಬಂತು ನೋಡಿ ಫ್ರೆಂಡ್ಸ್. ಇದು ಯಾವ ಭಾಷೆ ಅಂತಲೂ ಬರುತ್ತೆ. ಹೇಳಿದ್ದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.